ಅವ್ರಿಗೆ ತೆಗಿಲಿ, ಹೊಸಬ್ರಿಗೆ ಅವಕಾಶ ಕೊಡ್ಲಿ, ಅದರಲ್ಲಿ ತಪ್ಪು ಕೇಳಿರೋದು ತಪ್ಪೇನಿಲ್ಲ. ಸರ್, ಈಗ ಏನೋ ಒಂದು ಹೇಳಿಕೆ ನೀಡಿದ ತಕ್ಷಣ ವಜಾ ಮಾಡೋ ಲೆವೆಲ್ಗೆ ಹೋಗುವಂತ ಕಾಂಗ್ರೆಸ್ ನಾಯಕರುಗಳು ಅದು ಬಿಡಿ, ಅದು ಹಳೆ ಕತೆ. ಅದು ಪರಿಗಣಿಸ್ತಾರ ಅಂತ ನೀವು ಒಂದು ವಿಷಯಕ್ಕೆ ಈಗ ಒಂದೇ ಕಾಯಿಲೆಗೆ ಎಲ್ಲ ಔಷಧಿ ಕೊಡಕ್ಕಾಗಲ್ಲ. ಆಯಾ ಕಾಯಿಲೆಗೆ ತಕ್ಕಂತೆ ಔಷಧಿ ಕೊಟ್ಟರೆ ಗುಣಮುಖ ಆಗ್ತದೆ. ನೀವು ಸರಿಯಾಗಿ ಡಯಾಗ್ನೈಸ್ ಮಾಡದೆ ಔಷಧಿ ಕೊಟ್ಟರೆ ಅದು ರಿಯಾಕ್ಷನ್ ಆಗಿ ಪೇಷಂಟ್ಗೆ ತೊಂದರೆ ಆಗ್ಬಿಡ್ತಿದೆ. ಅದಕ್ಕೆ ಈಗಿಂದ ಹೇಳಿ 31 ಜನ ಕೇಳಿದ್ದಾರೆ, ಸರಿ ಇದೆ, ಅದು ಕೇಳಿರ್ತಕ್ಕಂಥದ್ದು. ಅದ್ರ ಮೇಲೆ ಹೈಕಮಾಂಡ್ ಅವರು ನಿರ್ಣಯ ಮಾಡಬೇಕು. ಡೆಲ್ಲಿಗೆ ಹೋಗಿದ್ರಿ? ದೆಹಲಿಗೆ ಹೋಗಿದ್ದೆ, ಭೇಟಿ ಮಾಡಿದ್ದೆ, ಏನು ಸರ್ ಅಷ್ಟೇ ಹೇಳಿದೆ. ಅವ್ರಿಗೆ ಏನ್ ಹೇಳಿದೆ, ಬೇಡಿಕೆ ಏನಿಲ್ಲ ನಮ್ದು. ನಾನು ಹೇಳಿದೆ, ಇದು ಸರ್ಕಾರದಲ್ಲಿ ಈ ಏನ್ ಗೊಂದಲ ಇದೆ, ಇದು ಸರ್ಕಾರಕ್ಕೂ ತೊಂದರೆ, ಪಕ್ಷಕ್ಕೂ ತೊಂದರೆ. ಈ ಗೊಂದಲ ನೀವು ನಿವಾರಣೆ ಮಾಡಬೇಕು, ಜಾಗ್ರತೆ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ತಪ್ಪು ಮಾಡಿದಾಗ ಆಗ್ತದೆ. ನೀವು ಕರ್ನಾಟಕದ ಎಲ್ಲ ವಿಚಾರ ಗೊತ್ತಿದೆ. ನೀವು ಸೂಕ್ತವಾದ ನಿರ್ಣಯ ತಗೊಳ್ಳಿ. ಇಟ್ಕೊಳ್ಳೋದು, ಬಿಡೋದು, ಕಟ್ಕೊಳ್ಳೋದು, ಯಾರಿಗೆ ಮಾಡೋದು, ಏನ್ ಮಾಡೋದು ಎಲ್ಲ ನೀವು ತೀರ್ಮಾನ ತಗೊಂಡು ಗೊಂದಲ ನಿವಾರಣೆ ಮಾಡಬೇಕು. ಜಾಗ್ರತೆ. ಗೊಂದಲ ನಿವಾರಣೆ ಆದರೆ ಪಕ್ಷಕ್ಕೂ ಕ್ಷೇಮ, ಸರ್ಕಾರಕ್ಕೂ ಕ್ಷೇಮ. ಇದೀಗ ಸರ್ಕಾರದಲ್ಲೂ ಕೂಡ ಅಧಿಕಾರಿಗಳಲ್ಲಿ ಗೊಂದಲ ಇದೆ, ಈ ಪಕ್ಷದಲ್ಲಿ ಕಾರ್ಯಕರ್ತರಲ್ಲೂ ಕೂಡ ಗೊಂದಲ ಇರುತ್ತೆ. ಆದಷ್ಟು ಜಾಗ್ರತೆ ನಿವಾರಣೆ ಮಾಡಿ ಅಂತ ಮನವಿ ಮಾಡಿದ್ದೇನೆ. ಆದಷ್ಟು ಜಾಗ್ರತೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೃಷ್ಟಿ ಮಾಡಿದ್ದು ನಾವು ಹೈಕಮಾಂಡ್ ನಾಯಕರಲ್ಲ, ಸ್ಥಳೀಯ ಮಟ್ಟದಲ್ಲಿ ಆಗಿದ್ದಂಥದ್ದು ಅನ್ನೋದು ಅವರ ಮಾತು. ಸೊ ಹಂಗಾಗಿ ನೀವು ಹೇಳಿದ್ದು ಆಯ್ತಮ್ಮ, ಈಗ ಯಾರೇ ಮಾಡಲಿ ಅವರ ಅಭಿಪ್ರಾಯ, ಅವರು ತೀರ್ಮಾನ ಹೇಳ್ಬೇಕು ತಾನೆ. ಈಗ ಅವ್ರು ಹೇಳ್ಬಿಟ್ಟ ಮೇಲೆ ಮುಗೀತು. ಅದನ್ನು ಯಾರು ಪ್ರಶ್ನೆ ಮಾಡಕ್ಕೆ ಯಾರು ಹೋಗ್ತಾರೆ? ಯಾರು ಮಾಡೋದಿಲ್ಲ. ಅದಕ್ಕೋಸ್ಕರ ಅದನ್ನು ಜಾಗ್ರತೆ ನಿವಾರಣೆ ಮಾಡಬೇಕಂತ ಮನವಿ ಮಾಡಿದ್ದೀವಿ. ಅದಕ್ಕೆ ಅವರು ಜಾಗ್ರತೆ ನಿವಾರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ದಿವಸ ಹೇಳಿಲ್ಲ, ಜಾಗ್ರತೆ ಅಂತ ಹೇಳಿದ್ದಾರೆ. ಜಾಗ್ರತೆ ಹೇಳಿಲ್ಲ. ಶಿವಕುಮಾರ್ 6 ವರ್ಷ ಆಗುತ್ತೆ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಗಿಯುತ್ತೆ, ಪೂರ್ಣಗೊಳ್ಳುತ್ತೆ. ಇವರು ಡಾಕ್ಟರ್ ಪರಮೇಶ್ ಎಷ್ಟು ವರ್ಷ ಇದ್ರಿ? ಅವ್ರು 8 ವರ್ಷ ಇದ್ರು, ಮತ್ತೆ ಇನ್ನೂ 2 ವರ್ಷ ಬಾಕಿ ಐತಲ್ಲ. ಮುರಿಬೇಕು. ಈಗ ಮುಖ್ಯಮಂತ್ರಿ ದಾಖಲೆ, ದೇವರಾಜ ಅರಸು ದಾಖಲೆಯನ್ನ ಸಿದ್ದರಾಮಯ್ಯನವರು ಮುರಿದಿದ್ದಾರೆ. ಹಂಗೆ ಕೆಪಿಸಿಸಿ ಅಧ್ಯಕ್ಷರ ದಾಖಲೆಯನ್ನ ಸನ್ಮಾನ್ಯ ಶಿವಕುಮಾರ್ ಮುರಿಲಿ ಅಂತ ಆಶಯ. ಮುರಿಲಿ ಅಂತ ಆಶಿಸ್ತೇನೆ. ಕೆಪಿಸಿಸಿ ಅಧ್ಯಕ್ಷರಾಗೇ ಇರ್ಲಿ ಅಂತ ಅಲ್ಲಪ್ಪ, ಈಗೆಲ್ಲ ದಾಖಲೆಗಳು ಮುರಿಬೇಕಂತ ಅಭಿಪ್ರಾಯ ಇದ್ರೆ ದಾಖಲೆ ಮುರಿಲಿ, ಯಾರು ಬೇಡ ಅಂತ. ಸತೀಶ್ ಜಾರಕಿಹೊಳಿ ಅವರು ಸಹ ಆಕಾಂಕ್ಷಿ ಇರುವಂತದ್ದು ಸರ್. ಸತೀಶ್ ಜಾರಕಿಹೊಳಿ ಅವರು ಅವರೇನಿಲ್ಲ, ಪಕ್ಷದಲ್ಲಿ ಏನು ಅವಕಾಶ ಕೊಡ್ತಾರೆ, ಅವಕಾಶನ ಏನು ಆದೇಶ, ಅವಕಾಶ ಅಥವಾ ಏನ್ ನಿರ್ದೇಶನ ಕೊಡ್ತಾರೆ ಅದರಂತೆ ಅವರು ನಡೀತೀನಿ ಅಂತಕ್ಕಂಥದ್ದು ಸತೀಶ್ ಅವರ ನಿರ್ಣಯ. ಈಗ ದಲಿತ ಮುಖ್ಯಮಂತ್ರಿ ವಿಚಾರ ಬಂದಂತ ಸಂದರ್ಭದಲ್ಲಿ ಮಾದೇವಪ್ಪ ಅವರು ಬಹಳ ವರ್ಷಗಳ ಕನಸಿದೆ ಅಂತ ಹೇಳಿದ್ರು. ಅದಕ್ಕೆ ಡಿ ಕೆ ಶಿವಕುಮಾರ್ ಮಾದೇವಪ್ಪ ಆಗಬೇಕು ಅಂತ ಹೇಳಿಲ್ವಲ್ಲಪ್ಪ. ದಲಿತ ಮುಖ್ಯಮಂತ್ರಿ ಮಾಡೋದಾದ್ರೆ ಎಲ್ಲರೂ ಒಪ್ತಾರೆ. ಶಿವಕುಮಾರ್ ಅವರು ಒಪ್ತಾರೆ, ಸಿದ್ದರಾಮಯ್ಯನವರು ಒಪ್ತಾರೆ, ಇನ್ನೊಬ್ರು ಒಪ್ತಾರೆ. ಡಿ ಕೆ ಶಿವಕುಮಾರ್ ನಮಸ್ಕಾರ ಮಾಡಿದ್ರು ಸರ್. ಯಾರಿಗೆ? ತಿರುಬಾಗಿ ನಮಸ್ಕಾರ ಮಾಡಿದ್ರು ಮಾದೇವಪ್ಪ ಅವರ ಹೇಳಿಕೆಗೆ. ನೋಡಿ, ಅದು ಅವ್ರವ್ರ ವಿಚಾರ. ಮಾದೇವಪ್ಪನವ್ರ ಬಗ್ಗೆ ಇವ್ರಿಗಿರೋ ಗೌರವ, ಇವ್ರ ಬಗ್ಗೆ ಅವ್ರಿಗಿರೋ ಗೌರವ, ಅದು ಅವ್ರವ್ರ ವಿಚಾರ. ಅದ್ರ ಬಗ್ಗೆ ನಾನು ಹೆಂಗೆ ಹೇಳಕ್ಕಾಗ್ತದೆ? ಈಗ ನಿಮ್ಮಲ್ಲಿ ಏನಿದೆ ಅಂತ ನಾನು ಹೇಳಕ್ಕಾಗ್ತದ? ನನ್ನಲ್ಲಿ ಹೇಳಿದೆ ಅಂತ ನೀವ್ ಹೇಳಕ್ಕಾಗ್ತದ? ಪರಮೇಶ್ವರ್ ಅವ್ರಿಗೆ ಕೂಲಿ ಬೇಡವಾ ಅಂತ? ಅದೇ ಹೌದು, ಹಳೆ ಕೂಲಿ ಅವ್ರದ್ದು. ಇವ್ರದನ್ನ ಲೇಟೆಸ್ಟ್ ಕೂಲಿ, ಅವ್ರದ್ದು ಹಳೆ ಬಾಕಿ ಕೂಲಿ ಅವ್ರದ್ದು. ಅದರಿಂದ ಹಳೆ ಕೂಲಿ ತೀರ್ಮಾನ ಆದ್ಮೇಲೆ ಹೊಸ ಕೂಲಿ ಕೊಡ್ಲಿ ಹೇಳಿದೀವಿ. ನೋಡಿ, ಹೈಕಮಾಂಡ್ ಮುಂದೆ ಪಕ್ಷದ ವಿಚಾರ, ನಮ್ಮ ವಿಚಾರ, ಇನ್ನೊಬ್ಬರ ವಿಚಾರ ಏನೆಲ್ಲ ಮಾತಾಡಿದೀವಿ ಅದನ್ನೆಲ್ಲ ಸಾರ್ವಜನಿಕವಾಗಿ ಬಹಿರಂಗವಾಗಿ ಹೇಳುವಂತವಿರೋದಿಲ್ಲ. ಕೆಲವು ನಮ್ಮ ಆಂತರಿಕ ವಿಚಾರಗಳಿರ್ತವೆ, ಅದನ್ನೆಲ್ಲ ಚರ್ಚೆ ಮಾಡಿದ್ದೀವಿ. ಆದರೆ ಒಂದಂತೂ ನಿಮ್ಗೆ ಹೇಳ್ತಕ್ಕಂಥದ್ದು ಇಷ್ಟಕ್ಕೆ ಸೀಮಿತವಾಗಿ ಈಗಿರ್ತಕ್ಕಂಥ ಗೊಂದಲವನ್ನು ಆದಷ್ಟು ಜಾಗ್ರತೆ ನಿವಾರಣೆ ಮಾಡಿ ಅಂತ ಹೇಳಿದ್ದೇವೆ. ಅದಕ್ಕೆ ಅವರು ಸಹಮತಿ ವ್ಯಕ್ತಪಡಿಸಿದ್ದಾರೆ. ಸಚಿವರು ಮತ್ತೆ ಶಾಸಕರನ್ನ ಕಂಟ್ರೋಲ್ ಮಾಡಬೇಕಾದವರು ಸಿಎಂ ಅವರು. ನಾನೇನು ಹೈಕಮಾಂಡ್ ಹೇಳ್ಬೇಕು ಅದನ್ನ ಹೇಳಿದ್ದೀನಿ ಅಂತ ಕಂಟ್ರೋಲ್ ಮಾಡಬೇಕು. ಆಯ್ತು, ಕಂಟ್ರೋಲ್ ಮಾಡೋದು ಏನಿಲ್ಲ. ಶಾಸಕರುಗಳ ಸಣ್ಣ ಮಕ್ಕಳೇನ್ರಿ? ಸಣ್ಣ ಮಕ್ಕಳಾದ್ರೆ ಬುದ್ಧಿ ಹೇಳಬೇಕು. ಇವರೆಲ್ಲ ತಿಳಿದಂತವರು ಸುಮಾರು 2 ಲಕ್ಷ ಮತದಾರರಿಗೆ ಅವರು ಪ್ರತಿನಿಧಿಗಳಾಗಿ ಬಂದಿರ್ತಾರೆ. ಅವ್ರಿಗೂ ಕೂಡ ಸ್ವಂತ ಬುದ್ಧಿ ಇರುತ್ತೆ, ಯಾವಾಗ ಏನ್ ಮಾತಾಡಬೇಕು, ಏನ್ ಮಾತಾಡಬಾರ್ದು, ಅದೆಲ್ಲ ಅವ್ರಿಗೂ ಕೂಡ ಜ್ಞಾನ ಇರುತ್ತೆ.